ಇದನ್ನ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೊಂಡ್ರೆ ಮಾತ್ರ ದೇಶದಲ್ಲಿ ಶಾಂತಿ, ನೆಮ್ಮದಿ, ಅಹಿಂಸೆ, ಸತ್ಯ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ. ಎಲ್ಲಿವರೆಗೆ ಅಸಮಾನತೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. 1949 ನವೆಂಬರ್ 25ನೇ ತಾರೀಕು, 1949 ನವೆಂಬರ್ 25ನೇ ತಾರೀಕು ಅವರು ಒಂದಿನ ಮುಂಚಿತವಾಗಿ, ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ, ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣ ಒಂದು ಹಿಸ್ಟಾರಿಕಲ್ ಸ್ಪೀಚ್. ಅವತ್ತೇ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಏನಂತ ಎಚ್ಚರಿಸಿದ್ದಾರೆ ಅಂತಂದರೆ, ಈ ಅಸಮಾನತೆ ಇರ್ತಕ್ಕಂಥ ಸಮಾಜ ಯಾಕೆಂತಂದರೆ ಸಂವಿಧಾನ ಜಾರಿಗೆ ಬರೋದ ದಿನ 26 ನವೆಂಬರ್ 26, 1950. ಅವತ್ತಿನಿಂದ ಸಂವಿಧಾನ ಜಾರಿಗೆ ಬಂತು. ಆ ಸಂವಿಧಾನ ಜಾರಿಗೆ ಬರೋ ದಿನ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ.